ನನ್ನ ಹತ್ರ ಕಾರ್ ಇದೆ, ಅದಕ್ಕೆ ಸನ್ರೂಫ್ ಕೂಡ ಇದೆ ಅಂತ ಕೆಲವರು ಹೆಮ್ಮೆಯಿಂದ ಹೇಳ್ಕೊಡ್ತಾ ಇರ್ತಾರೆ. ಆದರೆ ನಿಮ್ಮ ಕಾರಿನ ಒಂದು ಸನ್ರೂಫನ್ನು ನೀವು ಓಪನ್ ಮಾಡಿ ನಿಮ್ಮ ಮಕ್ಕಳನ್ನು ನಿಲ್ಲಿಸ್ತಾ ಇದ್ದೀರಾ. ಹಾಗಾದರೆ ನೀವು ಈ ಸ್ಟೋರಿಯನ್ನು ನೋಡಲೇಬೇಕು. ಆದ್ದರಿಂದ ಏನೆಲ್ಲ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಥ ಸ್ಟೋರಿ ಇದು. ಕಾರ್ನ ಸನ್ರೂಫನ್ನು ಓಪನ್ ಮಾಡಿ ನಿಮ್ಮ ಮಕ್ಕಳನ್ನ ನಿಲ್ಲಿಸ್ತಾ ಇದ್ದೀರಾ ನೀವು. ಹಾಗಾದರೆ ಈ ಒಂದು ಸ್ಟೋರಿಯನ್ನು ನೀವು ನೋಡಲೇಬೇಕು. ನಿಮಗಾಗಿ ಇದು ಕಾರಿನಲ್ಲಿ ನಿಂತು ಪ್ರಯಾಣಿಸುತ್ತಿದ್ದಂತಹ ಒಬ್ಬ ಬಾಲಕನಿಗೆ ಅಪಾಯ ಆಗಿದೆ, ಅವಘಡ ಸಂಭವಿಸಿದೆ. ಪ್ರಯಾಣಿಸುವಾಗ ರಸ್ತೆ ಕಮಾನಿಗೆ ಹೊಡೆದಂತಹ ಒಂದು ತಲೆಯ ಏನದು ಬಾಲಕನ ತಲೆಗೆ ಕಮಾನು ಹೊಡೆದಿದೆ. ಸಾರಿ, ಹೈಟ್ ರಿಸ್ಟ್ರಿಕ್ಷನ್ಗಾಗಿ ಆ ಕಮಾನನ್ನು ಹಾಕಿದ್ರು. ಅದರ ಒಂದು ಕಂಬಿಗೆ ಅಳವಡಿಸಿದಂತಹ ಒಂದು ಏನಿತ್ತು, ಒಂದು ಕಬ್ಬಿಣದ ತಗಲಿಸಿರ್ತಾರೆ ಅಲ್ಲಿ, ಅದಕ್ಕೆ ತಲೆ ಹೊಡೆದಿರುವಂಥದ್ದು. ಕಂಬಿಗೆ ತಗಲಿದಂತಹ ಒಂದು ಕಾರಣದಿಂದಾಗಿ ಗಂಭೀರವಾಗಿ ಗಾಯ ಆಗಿದೆ ಆ ಬಾಲಕನಿಗೆ. ಸನ್ರೂಫ್ ಓಪನ್ ಮಾಡಿ ನಿಂತ್ಕೊಂಡಿದ್ದ ಆ ಬಾಲಕ ಕಾರು ಚಲಾಯಿಸುವಾಗ ನೀವು ನೋಡ್ತಾ ಇದ್ದೀರಾ ಆ ಒಂದು ಫೋಟೋವನ್ನು, ಯಾವ ರೀತಿಯಾಗಿ ನಿಂತ್ಕೊಂಡಿದ್ದಾನೆ ಅಂತ. ಆ ಮುಂದ್ಗಡೆ ಹೈಟನ್ನು ರಿಸ್ಟ್ರಿಕ್ಷನ್ ಮಾಡೋಕೆ ಅಂತ ಒಂದು ಕಬ್ಬಿಣದ ಒಂದು ರಾಡ್ ರೀತಿಯಲ್ಲಾಗಿರುವಂಥದ್ದನ್ನು ಹಾಕಿದ್ದಾರೆ ಅಲ್ಲಿ. ಅದಕ್ಕೆ ತಲೆ ತಗುಲಿ ಗಂಭೀರವಾಗಿ ಗಾಯ ಆಗಿರುವಂಥದ್ದು ಆ ಬಾಲಕನಿಗೆ. ಕಂಬಿ ತಗುಲಿ ಏಕಾಏಕಿ ಕಾರಿನ ಒಳಗೆ ಕುಸಿದು ಬೀಳ್ತಾನೆ ಆತ ತಗುಲಿದ ಮೇಲೆ. ಯಾಕೆ ಅಂದರೆ ಆ ಕಾರು ಎಷ್ಟು ಸ್ಪೀಡ್ ಇರುತ್ತೆ ಅನ್ನೋದ್ರ ಮೇಲೆ ಆ ಒಂದು ಹೊಡೆತ ಬಿದ್ದಿರುತ್ತೆ ಆ ತಲೆಗೆ. ಯಾವ ಒಂದು ಸ್ಪೀಡ್ನಲ್ಲಿ ಓಡಿಸ್ತಾ ಇರ್ತಾರೆ ಕಾರನ್ನು ಅನ್ನೋದು ರೀತಿಯಲ್ಲಿ. ಈ ಒಂದು ಘಟನೆ ನಡೆದಿರುವಂಥದ್ದು ವಿದ್ಯಾರಣ್ಯಪುರ ರಸ್ತೆಯ GKV ರಸ್ತೆಯಲ್ಲಿ. ಆ ಬಾಲಕನ ಸ್ಥಿತಿ ಈಗ ಇನ್ನೂ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಆದರೆ CCTV ವಿಡಿಯೋವನ್ನು ಆಧರಿಸಿ ಪೊಲೀಸರು ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರೇ ಆದರೂ ಸರಿ, ಪೋಷಕರು ಈ ರೀತಿಯಾಗಿ ನೀವು ಹೋಗಬೇಕಾದ್ರೆ, ನಿಮ್ಮ ಮಕ್ಕಳನ್ನು ನಿಲ್ಲಿಸ್ಕೊಂಡು ಹೋಗಬೇಕಾದ್ರೆ, ನಿಮ್ಮ ಕಾರನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಮುಖ್ಯವಾಗಿ ಅದಕ್ಕೆ ಸನ್ರೂಫ್ ಏನಿರುತ್ತೆ ಅದು ಇದೆ ಅಂದರೆ, ನೀವು ಓಪನ್ ಮಾಡಿ ನಿಮ್ಮ ಮಕ್ಕಳನ್ನು ನಿಲ್ಲಿಸ್ತೀರಿ ಅಂತ ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ರಸ್ತೆಯಲ್ಲಿ ಏನೇನಿದೆ, ಯಾವ ಹೈಟ್ನಲ್ಲಿದೆ ಅನ್ನೋದು ಕೂಡ ನೀವು ಗಮನಿಸಬೇಕಾಗುತ್ತೆ. ಅದನ್ನು ಇವರೇನಾದರೂ ಗಮನಿಸಿದ್ದೆ ಈ ರೀತಿಯಾದಂಥ ಒಂದು ಅವಘಡ ಸಂಭವಿಸ್ತಾ ಇರಲಿಲ್ಲ. ಯಾಕಂತಂದರೆ ಅವರ ಮಗುಗೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಏನು ಇವರು ಕಾರನ್ನು ಚಲಾವಣೆ ಮಾಡ್ತಾ ಇದ್ರು, ಚಲಿಸ್ತಾ ಇದ್ರು, ಓಡಿಸ್ತಿರುವಾಗ ಅವರ ಮಗ ನಿಂತ್ಕೊಂಡಾಗ ಇಷ್ಟೇ ಹೈಟನ್ನ ಒಂದು ವಾಹನಗಳು ಹೋಗ್ಬೇಕಂತ ಇರುತ್ತೆ ಆ ರಸ್ತೆಗೆ. ಭಾರೀ ವಾಹನದ ಒಂದು ಸಂಚಾರವನ್ನು ಅಲ್ಲಿ ನಿಷೇಧ ಮಾಡಲಾಗಿರುತ್ತೆ ಅಂತಹ ರಸ್ತೆಗಳಲ್ಲಿ. ಅದಕ್ಕೋಸ್ಕರನೇ ಆ ಒಂದು ರೈಲ್ವೆ ಹಳಿಯ ಕಂಬಿ ಏನಿರುತ್ತೆ ಅಲ್ವಾ, ಅಲ್ಲಿ ರಿಸ್ಟ್ರಿಕ್ಷನನ್ನು ಮಾಡಿರ್ತಾರೆ, ಕಂಬಿಗಳನ್ನು ಹಾಕಿರ್ತಾರೆ, ಇಲ್ಲಿ ದೊಡ್ಡ ದೊಡ್ಡ ವಾಹನಗಳು ಬರೋ ಆಗಿಲ್ಲ ಅಂತ ಹೇಳಿ. ಆದರೆ ಈ ಬಾಲಕ ನಿಂತ್ಕೊಂಡಿದ್ದಂಥ ಒಂದು ಕಾರಣದಿಂದ ಆತನ ತಲೆಗೆ ಅದು ತಗಲಿರುವಂಥದ್ದು ಕಂಬಿ. ಅದು ಹೊಡೆದಂಥ ಒಂದು ರಭಸಕ್ಕೆ ಆತನಿಗೆ ಯಾವ ಒಂದು ಪ್ರಮಾಣದ ಗಾಯ ಆಗಿದೆಯೋ ಪೆಟ್ಟು ಬಿದ್ದಿದೆಯೋ ಗೊತ್ತಿಲ್ಲ. ಆದರೆ ಸರಿಯಾಗಿ ತಗಲಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಇದು ಕಾರು ಇರುವಂತಹ ಸ್ಪೀಡ್ ಆಗಿರ್ಬೋದು, ಅದು ತಗಲಿದಂಥ ಏಟಿನ ಒಂದು ರಭಸ ಆಗಿರ್ಬೋದು, ಅದರ ಪ್ರಮಾಣ ಒಂದು ತೀವ್ರತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಆ ಒಂದು ಗಾಯದ ಗಂಭೀರತೆಯನ್ನು ತೋರಿಸುತ್ತೆ. ಈಗ ಪ್ರಸ್ತುತವಾಗಿ ನಮಗೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಆ ಬಾಲಕ ಯಾವ ಒಂದು ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂತ. ಆತನಿಗೆ ಸ್ವಲ್ಪ ಪ್ರಮಾಣದಲ್ಲಿ ಆಗಿದೆಯೋ ಏನೋ ಗೊತ್ತಿಲ್ಲ, ಜಾಸ್ತಿ ಆಗಿದೆಯೋ ಅಂತ. ಇನ್ನು ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತೆ, ನೋಡಬೇಕು ಏನಾಗಿದೆಯಾ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.